ನನ್ನ ಹುಡುಗ ಹಾಗೆನ ಬಾರ್ಕೊಲ ಹೆಗಲಾಗ ಜರತಿನ ಮೋರಿ ಕಟ್ಟ್ಯಾನ ಹತ್ತಂತಾನ ಮಂಡ್ಯಾಗ ಮದುವೆಯ ವಯಸ್ಸು ಆಗಲ್ಲ ನನಗ ಕೊಡ್ತೀನೋ ನಿನಗ ಮುತ್ತ ಸೌತೆನೆಯ ಹೊಡೆಯುವ ಸೊತ್ತ ಕೈದಾಗ ರಾಣಿ ಹಾಕಿನಿ ಗಂಡ ರೈತನ ಮಗ ನನ್ನ ಹುಡುಗ ಹಾಗೆನ ಬಾರ್ಕೊಲ ಹೆಗಲಾಗ ಕಟ್ಟ್ಯಾನ ಹತ್ತಂತಾನ ಮಂಡ್ಯಾಗ ಅಂತೂ ಇಂತೂ ಮನಸ್ನ್ಯಾಗ ಒಬ್ನಿಗೆ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನಿ. ಆದ್ರ ನಿರ್ಧಾರ ಮಾಡಿದ್ದು ಈ ಮಾಸ್ತರ್ ಮುಂದೆ ಹೇಳ್ಬೇಕಂದ್ರ ಈ ಮಾನ್ಗೇಡಿ ಮಾಸ್ತರ ಯಾವ ಮೂಲ್ಯಾಗ ಹೋಗಿ ಕುಂತಿರ್ಬೇಕಂತೀನಿ. ಮಾಸ್ತರ್ ಹೆಸರು ಒಂದೇ ಒಂದ್ಸಲ ಮನಸ್ನ್ಯಾಗ ನೆನಪಾದ್ರೆ ಸಾಕು, ಮೈಯಾಗ ಒಂದು ನಮೂನಿ ಹೆಂಗೆಂಗೋ ಆಗ್ಬೇಕು. ಅಲ್ಲ ಉಪ್ಪಿನಿಂತ ಈ ಹೆಣ್ಣನು ಒಂದೇ ಒಂದ್ಸಲ ಮಾಸ್ತರ್ ಬಂದು ತಬ್ಕೊಂಡು ಬಿಟ್ನಂದ್ರ 3 ತಿಂಗಳು ಮುಂದಕ್ಕ ಅಲ್ಲಿವರೆಗೂ ನಾ ಹ್ಯಾಂಗ ತಡ್ಕೊಳ್ಳೆ ಅಪ್ಪ ಅಂತೀನಿ. परदेसी जाना नहीं मुझे छोड़ के हमें छोड़ के परदेसी मेरे यारा वादा दीवाना हमें याद रखना कहीं भूल न जाना ओ मेरे परदेसी जाना नहीं मुझे छोड़ के हमें छोड़ के छोड़ के न जाओ पिया, छोड़ के न जाओ पिया, मैंने दिल दे दिया, प्यार मैंने तुझसे है किया, प्यार मैंने तुझसे है किया, तुझको मैंने ಏನ ಸುಂದ್ರಿ ಬೆದಿಗೆ ಬಂದು ಎಮ್ಮಿ ಬಾಜಾರ್ದಾಗ ಓಡಾಡ್ದಂಗ 10 ಮಂದಿ ತಿರುಗೋ ಹಾದಿ ಮೇಲೆ ಹಾಡ್ಕೊತ ನಿಂತೀಯಲ್ಲ, ನೀನು ಬಂದೇನ್ ಜಲ್ದಿ? ಎದಕ್ಕೆ ಬಂದಿನ ಜನ ಮದ್ವಿಗೆ ನಾ ಮದ್ವೆ ವಯಸ್ಸಿಗೆ ಬಂದು 3 ವರ್ಷ ಆತು. ಆದ್ರೆ ಏನ್ ಮಾಡೋದು, ಎಲ್ಲರೂ ಬರ್ತಾರ ನೋಡ್ತಾರ ಹೋಗ್ತಾರ, ಬರ್ತಾರ ನೋಡ್ತಾರ ಹೋಗ್ತಾರ. ಹಿಂಗ್ಯಾಕ್ ಮಾಡ್ತಾರ ಬದಮಾಶ್ ನನ್ನ ಮಕ್ಕಳು? ಅವ್ರ ಕಣ್ಣಿಗೆ ನಿಂದು ಚಂದ ಕಂಡ್ರಕ್ಕಿಲ್ಲ. ಅದಕ್ಕೆ ನಿನ್ನ ಮುಖ ಚಂದ ಕಾಣೋದು, ನಿನ್ನ ಮುಖ ಅವ್ರ ಕಣ್ಣಿಗೆ ಚಂದ ಕಂಡಿತ್ತಂದ್ರ ಇದೇ ನಮ್ಮ ಕಣಮು ಸೂರ 4 ಮಂದಿ ಮುಂದೆ ನಿತ್ತು ಮಾಡ್ತಿದ್ರು ನೋಡ್ ನಿನಗ ಏನದು ಮಾಡೋದು. ಮದ್ವಿನ ಅಂದ್ರ ಅವ್ರು ಯಾವಾಗ ಒಲ್ಲ ಅಂದ ಹೋಗ್ಯಾರ ಅಂದ್ರ ಅವ್ರ ಕಣ್ಣಿಗೆ ನೀವೊಂದು ಹೆಣ್ಣಲ್ಲ, ಸಂಧಿ ತಿರುಗಾಡ್ತಾವಲ್ಲ ಹಂದಿ ನಮನ ಕಾಣ್ತಿ, ಅದಕ್ಕೆ ಒಲ್ಲಂದು ಹೋಗ್ಯಾರ ಅವರು. ಏ ಹೊಂದಿ ಅಂತವನ ಅಲ್ಲ, ಅವ್ರ ಕಣ್ಣಿಗೆ ನಾ ಹಂದಿ ಕಂಡಂಗ ಕಾಣ್ಲಿ, ಅವ್ರ ಕಣ್ಣಿಗೆ ನಾ ಅಪ್ರಂಜಿ ಕಂಡಂಗ ಕಂಡೀನಿ. ಏನು ಮಾಡೋದು, ನಂದು ದೊಡ್ಡದೈತೆ ಅಂತ ಅದಕ್ಕೆ ಒಲ್ಲಂತೇಳಿ ವಾಪಸ್ ಹೋಗ್ತಾರ. ಏನ್ ದೊಡ್ಡದೈತೆ ಸುಂದ್ರಿ? ನನ್ನ ಹೆಸರ್ಲೆ ಇದ್ದ ಭೂಮಿ ದೊಡ್ಡದೈತೆ ಅಂತ ಅದಕ್ಕೆ ನಾಳೆ ನನ್ನ ಮದ್ವೆ ಮಾಡ್ಕೊಂಡ್ರ ನನ್ನ ಹೊಲ್ದಾಗ ಹರಗೋದು ಬಿತ್ತೋದು ನೀರು ಬಿಡೋದು ಆಗೋದಿಲ್ಲ ಅಂತೇಳಿ ವಾಪಸ್ ಹೋಗ್ತಾರ. ಅವ್ರು ಒಲ್ಲಂದ್ರ ಹೋಗಲಿ, ಹಾ ನಾವೊಬ್ಬನ ಕರ್ಕೊಂಡು ಬರ್ತೀನಿ ಆಂಧ್ರದವನ. ಯಾರನ್ನ? ಆ ವರ್ಷದಾಗ ಅವ 1 ಪೀಕ್ ತೆಗಿಯಂದ್ರು ತೆಗಿತಾನ, 2 ಪೀಕ್ ತೆಗಿಯಂದ್ರು ತೆಗಿತಾನ, 3 ಪೀಕ್ ತೆಗಿಯಂದ್ರು ತೆಗಿತಾನ. ಒಟ್ಟಾರೆ ನೀನು ಹೊಲ್ದಾಗ ಬಿಟ್ಟದ ನೀರು ಬಿಟ್ಟಂಗೆ ಬಿಡ್ತಾನ ನೋಡು, ಅಂತವನ್ನ ಕರ್ಕೊಂಡು ಬರ್ತೀನಿ. ಅವ್ರನ್ನ ಇವ್ರನ್ನ ಯಾಕ? ನೀನೇ ನನ್ನ ಹೊಲ ಪಾಲಾಗಿ ತಗೊಂಡ್ಬಿಡು, ವರ್ಷಕ್ಕೆ ಎಷ್ಟರ ಪೀಕ್ ತೆಗಿ, ಯಾಕಂತ ಕೇಳೋದಿಲ್ಲ. ಖರೆ ಹೇಳ್ದೆ ಆ ಸುಂದರಿ ಮಾತು. ಹಾ ನೋಡಿ ಹಿಂದಿಗಡೆ ನೀನು ಹೊಲಕ್ಕೆ ಗಳೆ ಹೊಡೆದು ಹರಿಗಿ ಬಿತ್ತುಣಿಕೆ ಮಾಡಿದ್ಮೇಲೆ ನೀ ಮತ್ತವ್ರಿಗೆ ಹೊಲ ಕೊಟ್ಟೆ ಅಂದ್ರೆ ನಮ್ಮ ಹೊಟ್ಟಾಗ ಬ್ಯಾಂಕಿ ಬಿಟ್ಟಂಗೆ ಆಗ್ತೈತಿ. ಈಗ ಸ್ಪಷ್ಟವಾಗಿ ಹೇಳು, ಯಾಕಂದ್ರೆ ನಮಗೆ ಕೊಟ್ಟ ಮೇಲೆ ನೀವು ಮತ್ತವ್ರಿಗೆ ಕೊಡೋದಿಲ್ಲ ಅಂತ.
ಖರೆ ಹೇಳ್ತೀನಿ ಮಾಸ್ತರ. ನಾನು ಹೊಲದಾಗಿರೋ ಕಸ ಕಡ್ಡಿ ಎಲ್ಲ ಸ್ವಚ್ಛ ಮಾಡಿ ಹದ ಮಾಡಿ ನೀರ್ ಬಿಟ್ಟು ವರ್ಷಕ್ಕೆ ನೀ 2 ಪೀಕ್ ತೆಗೆದಂದ್ರ ನನ್ನ ಕೆಳಗಿನ 3 ಎಕರೆ ಹೊಲ ನಾನು ನಿನ್ನ ಹೆಸರ್ಲೇನೆ ಹಚ್ಚಿ ಬಿಡ್ತೀನಿ. ಲೇ ನಿಮ್ಮ ಮೌನ ಮೊದಲೇ ಹೇಳಬಾರ್ದನ. ಹಾ. ಇಷ್ಟು ಹೊತ್ತಿಗೆ ನಿನ್ನ 3 ಎಕರೆ ಭೂಮಿ ಹೊಡೆದು ಬಿಡ್ತಿದ್ದೆ ನಾನು. ಈಗಾರ ಏನಾಗ್ಯದ, ನಾನು ಹೊಲ ಪಾಲಾಗಿ ತಗೊಂಡ್ಬಿಡು, ವರ್ಷಕ್ಕೆ 2 ಪೀಕ್ ತೆಗಿ, ಆಮೇಲೆ ನನಗೆ ಚಂದ ಕಂಡ ತಂದ್ರ ನಾನು ನಿನ್ನ ಮದ್ವೆ ಆಗ್ತೀನಿ. ಅಬ್ಬಬ್ಬಬ್ಬಬ್ಬ, ಇವತ್ತು ಮುಂಜಾನೆ ಎದ್ದು ಯಾರ ಮುಖ ನೋಡಿನಿ ಅಂತೀನಿ. ಇಲ್ಲ ಸುಂದ್ರಿ, ಈ ಮಾತು ಖರೆ ಆದ್ರೆ ನಮ್ಮ ಮದಿ ಹಂಗಾಗ್ತೈತಿ ಗೊತ್ತೇನು? ಹೆಂಗಾಗ್ತದ? ಹಿಂದನೂ ಆಗಿರ್ಬಾರ್ದು ಮುಂದನೂ ಆಗಿರ್ಬಾರ್ದು. ಮತ್ತೆ ಎಲ್ಲಿ ಹೇಳ್ತೀನಿ ಕೇಳೀಗ. ಹಾ. ಈಗ ನಮ್ಮ ಇಬ್ಬರದು ಗಟ್ಟಿ ಮಾಡ್ರ ಅಂತ ತಿಳ್ಕೊ. ನೀ ಇರ್ತಿ ದುದ್ನ್ಯಾಗ, ನಾ ಇರ್ತ ಕಣಮಸ್ದಾಗ. ಮುಂದೆ ಎಳ್ಳ ಮಸಿ ಮುಂದೆ ಮದಿ ಬಂದು ಬಿಡ್ತಾ ಇದು. ಮುಂದೆ ಮದಿ 4 ದಿವಸ ಇರ್ಲಿಕ್ಕಾಗಿ ನಾವು ಹೇಳಿ ಕಳಿಸ್ತೇವೆ ಇಂಥ ದಿವಸ ಮದಿ ಐತೆ ಅಂತ. ಮುಂದೆ 4 ದಿವಸ ಇರ್ಲಿಕ್ಕಾಗಿ ನಮ್ಮ ಮನೆಗೆ ಸುಣ್ಣ ಬಣ್ಣ ಹಚ್ಚಿ ಎದ್ದವ್ರನ್ನ ಬಿದ್ದವ್ರನ್ನ ಎಲ್ಲರಿಗೆ ಕರೆಸಿ ನಮ್ಮ ಮನೆಗೆ ಟಂಗ ಬಾಳಿ ಕಟ್ಟಿ ಸ್ಪೀಕರ್ ಹಚ್ಚಿ ಶುರು ಮಾಡಿದ್ರೆ ಹಿಡಿ ಕಣ್ಮಸೂರಿಗೆ ಗೊತ್ತಾಗತೈತಿ ಎಂಥವ್ರ ಮನ್ಯಾಗ ಮದಿ ಐತಿ ಅಂತ. ಮುಂಜಾನೆ ಎದ್ದು ಟಾಪ್ ಟಿಪ್ ಆಗಿ ಮ್ಯಾಳಗಿ ಮ್ಯಾಗ ನಿಂತು ನೋಡ್ತಿರ್ತಾರ ಸುಂದ್ರಿ. ಏನ್ ನೋಡ್ತಿರ್ತಾರ? ಮದ್ವಿ ಮುಂದಿನ ಲಾರಿ ಯಾವಾಗ ತುಂಬ್ಕೊಂಡು ಬರ್ತೈತಿ ಅಂತ. ಮುಂಜಾನೆ 8-9 ಗಂಟೆಗೆ ಬಂದು ನಮ್ಮ ಊರ್ದ ಹಣ್ಮೆದವ್ರ ಗುಡಿಯಾಗ ಇಳಿತೀರಿ. ಏನು ನಮ್ಮನ್ನ ಹನುಮಂತರ ಗುಡಿಯಾಗ ಇಳಿಸ್ತೀಯಾ? ಲೇ ನಿಮ್ಮ ಅವನ ಹಣ್ಮೆದವ್ರ ಗುಡಿ ಅಂದ್ರೆ ಏನು ಕಂಡಿದಿ? ಏನು? ಬಡವರ ಮದಿ ಕ್ಷೇತ್ರ ಇದ್ದಂಗ. ಊರಿಗೆ ಹೆಚ್ಚಾದವ್ರಿಗೆ ಇರಾಕ್ ಬರ್ತೈತಂತ ಊರಿಗೆ ಒಂದು ಹಣ್ಮೆದವ್ರ ಗುಡಿ ಕಟ್ಟಿಸ್ತಾರ. ಕೆಲ್ಸಕ್ಕೆ ಬರ್ಲಾರ್ದವ್ರೆಲ್ಲ ಅಲ್ಲೇ ಕುಂದಿರ್ತಾರ ಹನುಮಂತರ ಗುಡಿಯಾಗ. ಹೌದು, ನಮ್ಮನ್ನ ಹನುಮಂತರ ಗುಡಿಯಾಗ ಇಳಿಸಿ ನೀ ಎಲ್ಲಿರ? ಅವಾಗ ನಾನು ಮಂದ್ಯಾಗ ನಿಂತು ನನ್ನ ಮಾಡ್ಕೊಳ್ಳೋ ಹೆಂಡತಿ ಎಲ್ಲದಾಳಂತ ಹಣಿಕ್ ಹಾಕಿ ನೋಡ್ತಿರ್ತ. ಮುಂದ ನಿನ್ನ ಮುಖ ನೋಡುದನ, ಏನ್ ನೋಡ್ತಿ? ನಿನ್ನ ಮುಖ. ನೀನು ನನ್ನ ಮಾಡ್ಕೊಳ್ಳೋ ಗಂಡ ಎಲ್ಲ ಅದನಂತ ನೀನು ಹಣಿಕೆ ಹಾಕಿ ನೋಡ್ತೀರಿ. ಸುಂದ್ರಿ, ನಮ್ಮಿಬ್ಬರದು ಮದಿ ಐತಲ್ಲ ನಿನಗೆ ಗೊತ್ತಾಗತೈತಿ. ಮದ್ವಿ ಅದೇ ಏನ್ ಗೊತ್ತಾಗ್ತೈತಿ? ಮದ್ವಿ ಮುಗಿದ ಮೇಲೆ ನಿನಗೆಲ್ಲಾ ಗೊತ್ತಾಗ್ಬಿಡ್ತೈತಿ. ಮದ್ವೆ ಹೆಂಗಾಗುತ್ತೆ ಅದನ್ನಾರ ಹೇಳು. ಮದ್ವಿ ಹೇಳಲಿ ಈಗ. ಈಗ ನೀನು ಮದುಮಗಳಾಗಿ ಕುಂಡ್ರು ಮತ್ ನೀ ಏನು ಕುದುರೆ ಮೇಲೆ ಕುಂತ ಬರವ ಏನೀಗ? ಮತ್ತ ಈಗ ನೀನು ತಲೆ ಮ್ಯಾಗ ಹಚ್ಕೋರ ಸುಂದರಿ, ಶರಗ ತಳಗ ಹಾಕ್ತಾರ. ಮದಿ ಮಗಳಿಗೆ ನೀನು ಹಸಿ ಮೈ ಇರುತ್ತಲ್ಲ. ಹೌದು, ಈಗ ಬಿಸಿ ಮೈ ಮಾಡ್ಕೊಳಕ್ ಹೋಗ್ಬೇಕಲ್ಲ ನಾವೀಗ. ಅದೆಲ್ಲ ಮದ್ವೆ ಆದ್ಮೇಲೆ ಬಿಸಿ ಹೌದು, ಈಗೆಲ್ಲ ಮಾಡೋದು ಹಸಿ ಮೈ. ಅಲ್ಲಿಂದ ಹೋಗ್ಬಿಡೋದು. ಈಗ ನೀನು ಮದಿ ಮಗಳಾಗಿ ಕುಂಡ್ರು, ನಾ 7 ಎಣ್ಣಿನ ಕುದುರೆ ಎತ್ತಿ ಬರ್ತೀನಿ ನೋಡಿ. ಈಗ ಹೆಂಗ್ ಬರ್ತಿ? ಬರ್ತೀನಿ, ನೀ ಕುಂಡ್ರೆ. ನಿನ್ನ ಮಗಳಾಗಿ ಇಳಿದು ನಿನ್ನ ಮಗಳಾಗಿ ಕುಂಡಿರ್ತಿರ್ತೀನಿ. ಅಷ್ಟರೊತ್ತಿಗೆ ನಮ್ಮ ಊರ್ದ ಏನೋರು ಬರ್ತಾರ. ಯಾರು ಬರ್ತಾರ ಗೊತ್ತೇನು? ಯಾರು? ಗುರ್ನಿಂಗಯ್ಯ ಸ್ವಾಮಿ ಅಂತೇಳಿ. ಯಾಕಂದ್ರೆ ಅವ್ರ ಮಂತ್ರನಾಗ ಭಾಳ ತಾಕತ್ ಸುಂದ್ರಿ. ಅವ್ರ ಮಂತ್ರ ಅಂದ್ರೆ ನಮ್ಮ ಅಕ್ಷತ ಬಿದ್ದು ವರಸ್ ತುಂಬೂರ್ದಾಗ ನಮ್ ತೋಟ್ಲ ತೂಗ್ ಬಿಡ್ತೈತಿ. ಅಂದ್ರ ನೀ ಏನು ಮಾಡೋದೇ ಬೇಡ, ಬರೀ ಮಂತ್ರನೇ ಸಾಕು. ಆ ಮಂತ್ರಿನಾಗ ಅಟ್ಟ ತಾಕತ್ ಐತಿ. ಸ್ವಾಮಿಗಳು ಬೇಕಲ್ಲ ಮದಿಗೆ. ಮಂತ್ರ ಯಾವ್ದು ಗೊತ್ತೇನು ನಿನಗ? ತದೇವ ಮಂಗಲಂ ಸಾವಧಾನ ಅಂತೇಳಿ ಅಂತಾರ. ಅವಾಗ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಬಿಡ್ತೀನಿ. ಎಲ್ಲ ಊರನ ಮಂದಿ ಎಲ್ಲ ಅಕ್ಷತ ಒಗಿತಾರ. ಅವಾಗ ನಾವು ಇಬ್ರು ಗಂಡ ಹೆಂಡ್ರು ಆದೇವ್. ಅವಾಗ ನಾವು ಮುಂದೆ ದೇವ್ರ ಗುಡಿಗೆ ಹೋಗ್ಬೇಕಲ್ಲ, ಹಂಗ ಹೋಗ್ಬೇಕು. ಗೊತ್ತೇನು ನಿನಗೆ? ಹೆಂಗ್ ಹೋಗ್ಬೇಕು? ಹಿಂಗ್ ಕೈ ಹಿಡ್ಕೊಂಡು ಮುಂದೆ ಬೇಂಡ ಬಜಾ ಬಾರಿಸ್ತಾರ. ಹೆಂಗ್ ಬಾರಿಸ್ತಾರ ನೋಡಿ, ಬಾರಿಸ್ತಾರ ನೋಡ. ಅವಾಗ ನಾಚಿಕಿಂದ ಇಬ್ರು ಮಂದ್ಯಾಗ ಹೊಂಟಿರ್ತಿರ್ತೇವ್.
ಮೆರವಣಿಗೆ ನಡೀತದ. ಮೆರವಣಿಗೆ ಮುಗಿದ ಮೇಲೆ ನಾವು ಮನೆಗೆ ಬಂದು ಬಿಡ್ತೇವೆ. ಅವತ್ತು ನಮ್ದು ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟ್ ಅಲ್ಲ? ಹಾ, ಮತ್ತೆ ಮದುವೆ ಐತಿನ ಫಸ್ಟ್ ನೈಟ್ ಉಳಿತಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅವಾಗ ನಾನು ನಾಚಿಕೆಯಿಂದ ನೋಡಿ ಹಿಂಗೆ ನಿಂದಿರ್ತಿರ್ತೀನಿ. ಈಗಿಲ್ಲ. ನಾನು ನಾಚಿಕೆಯಿಂದ ನಿಂದಿರ್ತೀನಿ. ನೀನು ನನ್ನ ಹೆಂಡತಿಯಾಗಿ ನನ್ನ ಎದುರಿಗೆ ಹಾಲು ತಗೊಂಡು ಬರ್ತಿ. ಈಗ ನಾ ಹಾಲು ತಗೊಂಡ್ ಬರ್ಲೆ? ಹೌದು, ನಾನು ನಿಂತೀನಿ. ಈಗ ನೀನು ಹಾಲು ತಗೊಂಡು ಬಾ. ರೀ ಸ್ವಾಮಿ, ಏನು ಹೇಳು ಪ್ರಿಯೆ? ನಿಮಗಾಗಿ ಹಾಲು ತಂದಿದ್ದೇನೆ, ತೆಗೆದುಕೊಳ್ಳಿ. ಈ ಹಾಲು ಕುಡಿಯೋ ಅಭ್ಯಾಸ ನನಗಿಲ್ಲ ರಾಣಿ. ಮತ್ತೇನು ಬೇಕು ನಿಮಗೆ? ಒಂದು ಲೋಟ ಬಿಸಿ ಬಿಸಿ ನೀರಿದ್ದರೆ ತಗೊಂಡು ಬಾ ರಾಣಿ. ಏ ನಿಮ್ಮ ಅವನ ಅಲ್ಲ, ಫಸ್ಟ್ ನೈಟ್ ದಿವಸ ಯಾರ ಬಿಸಿನೀರು ಕುಡಿತಾರೇನು? ಥೋ 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 ಥೋ. ಅವಾಗ ಸ್ವಲ್ಪ ಎದವ ಆಗ್ತೈತೆ ಅಲ್ವ ನಮ್ಗೆ? ಹೌದಲ್ಲ? ಹೌದು. ತಗೊಂಡ್ ಬರ್ಲ? ಹಾ, ತಗೊಂಡು. ಸ್ವಾಮಿ, ಫಸ್ಟ್ ನೈಟ್ ದಿವಸ ಬಿಸಿ ನೀರು ಕುಡಿಬಾರ್ದು. ಬಿಸಿ ಬಿಸಿ ಹಾಲು ತಂದಿದ್ದೇನೆ, ತೆಗೆದುಕೊಳ್ಳಿ. ಈ ಸಾದಾ ಹಾಲು ಬ್ಯಾಡು ರಾಣಿ ನನಗೆ. ಮತ್ತೆ ಬಾದಾಮಿ ಹಾಲು ಇದ್ದರೆ ತಗೊಂಡು ಬಾ ರಾಣಿ. ಅಯ್ಯೋ, ಬಾದಾಮಿ ಹಾಲು ಹಿಂಡೋ ಎಮ್ಮೆ ಕೊಂಡ್ವಾರದಾಗ ಬಿದ್ದೈತಲ್ಲ. ಏ ನಿಮ್ಮ ಮೌನ, ಬಾದಾಮಿ ಹಾಲು ಎಲ್ಲರೂ ಎಮ್ಮೆ ಹಿಡ್ತಾವೇನು? ಹೌದಲ್ಲ, ನನಗೂ ಸ್ವಲ್ಪ ಎದ್ವತ್ತದಾಯ್ತು, ಫಸ್ಟ್ ಟೈಮ್ ಅಲ್ಲ. ಇರ್ಲಿ ಸ್ವಾಮಿ, ಹಾಲು ಕುಡಿರಿ. ಹಾಲು ಬ್ಯಾಡು ರಾಣಿ. ಮತ್ತೇನೇ ತರಲಿ? 2 ಪ್ಲೇಟ್ ಗುಲಾಬ್ ಜಾಮೂನ್ ಇದ್ದರೆ ತಗೊಂಡು ಬಾ. ಅಯ್ಯೋ, ಗುಲಾಬ್ ಜಾಮೂನ್ ಎಲ್ಲ ತೀರಿ ಹೋಗ್ಯಾವ. ರಾತ್ರಿ ಮಾಡಿದ ಹುಗ್ಗೆ ಐತಿ, ತಗೊಂಡ್ ಬರ್ಲ? ಲೇ ನಿಮ್ಮ ಮೌನ, ಹುಗ್ಗಿ ಹುಳ ನುಚ್ಚ ಯಾರು ತರ್ತಾರೇನು ಫಸ್ಟ್ ನಾಡ್ ದಿವಸ? ನಂಗೇನ್ ಗೊತ್ತ? ಇಲ್ಲ, ಹಣ್ಣು ಹಂಪಳ ಹಾಲು ತರೋದು ನೋಡೀನಿ. ಅದೆಲ್ಲ ಇರ್ಲಿ. ಹಾಲು ತಗೊಳ್ಳಿ. ಪ್ರಿಯೆ, ಹಾ. ಪ್ರಿಯೆ, ಹೇಳಿ ಸ್ವಾಮಿ. ಲೈಟ್ ಆಫ್ ಮಾಡು. ಲೈಟ್ ಶುರು ಮಾಡೋಣ ನಮ್ಮ ಸರಸ. ಅಲ್ಲ, ಸುಮ್ ಅಂತ ಹೇಳಿ ಹಂಗೆ ಚಾಲನೆ ಮಾಡಿದೆ ನಿನ್ ಗಾಡಿ. ಹೌದಲ್ಲ, ಮದುವೆ ಆಗದ ಮೇಲೆ ಎಲ್ಲ ಹಿಂಗೆ ಶುರು ಮಾಡೋದಿರ್ತೈತಿ. ಮತ್ ನಮ್ದು ಇನ್ನೂ ಮದ್ವೆನೇ ಆಗಿಲ್ಲಲ್ಲ. ಮದುವೆ ಆಗ್ತೈತಲ್ಲ, ಮದುವೆ ಆಗಾನ ಎಲ್ಲ ಗೊತ್ತಾಗ್ತೈತಿ ನಿನಗೆ. ಅದಕ್ಕ ಪ್ರಾಕ್ಟೀಸ್ ಮಾಡಕತ್ತೇನ? ಚಲೋ ಅದೇ ಮರ, ಬಿಟ್ರ ಹಂಗೆ ಎಲ್ಲ ಮುಗ್ದ. ನಡಿ ಹಂಗಾರ ಹೋಗೋನು ಮೊದಲ. ಹೇಳ್ತೀನಿ ಬಾಯಿಲಿ. ಚೆಕ್ ಬುಕ್ ಗಾಡಿ ಶುರು ಮಾಡಿದ್ರೆ ಆಯ್ತು. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನಿಗೆ ಹೋಗಿ ನಟಗ ಮಾಡುತ್ತಿ ಸಂಸಾರ. ಊರಿಗೆ ಹೋದರ ಕಟ್ಟಿ ಬಡಿತಾರ, ದೊಡ್ಡ ಮನೆಗೆ ಹೋಗಿ ನಟಗ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿ ನಾನು ದೂರ, ನಿನ್ನ ಸಲುವಾಗಿ ತಂದೆ ತಾಯಿ ನಾನು ದೂರ. ಕನಸಿನಾಗ ಕರೆದಾಗ ಆನದ ಗೆಳೆಯಾರ,
ಹುಟ್ಟಿದ ಊರಿಗೆ ಹೋದರ ಗಟ್ಟಿ ಬಡಿತಾರ ಹೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡುತ್ತಿ ಸಂಸಾರ ಬಡಿಸಿದ ಕರಗೆಜ್ಜೆ ಕೈಯರ ಬೀಚಿ ಒಗದಿನ ಮನಿಯಾಗ ಮತಿಯ ಮಾತ ಮನಗಂಡು ತುಂಬಿಕೊಂಡು ಈಗಿನ ತನಿಯಾಗ ಹತ್ತು ಚೊಚ್ಚ ಮಂದಿ ಹತ್ತು ಚೊಚ್ಚ ಮಾಡ್ಯಾರ ಹಾಗತೇನೆ ತನಿಗೆ ಸುಳ್ಳೊಂದು ಸಟ್ಟೊಂದು ಎಳು ಬಂದು ವಾಯಿಗೆ ಹಾಕತೇನೆ ಬಲಿಗೆ ಸಿಗರೇಟ್ ಸೇತೀನಿ ಸೆರೇನು ಕುಡಿತೀನಿ ಅದು ನಿನ್ಗೆ ಗೊತ್ತೈತಿ ಸೊಗಿನವನಾಲ ಬಡತನ ಮಾಡೈತಿ ಮನಿ ದೇವರಣಿ ಮಣಿ ಮನಸ್ಸಿಲ್ದೆ ಹೇಳ್ತೀನಿ ಮೋಸ ಮಾಡಿಲ್ಲ ಗಳತಿ ಮೋಸ ಮಾಡಿನಂತ ಯಾಕಳತಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಲಾಲ 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 ಲಾಲ